ಪ್ರೈಸ್ ಲಾರ್ಡ್. ಈ ದಿನದಲ್ಲೇ ಕೂಡ ಒಂದು ವಾಕ್ಯದ ಭಾಗವನ್ನು ಓದಿಕೊಳ್ಳುತ್ತೇನೆ. ಮತ್ತೆ ಬರೆದ ಸುವಾರ್ತೆ 19ನೇ ಅಧ್ಯಾಯ 4ನೇ ವಾಕ್ಯ. ಮನುಷ್ಯನು ನಿರ್ಮಾಣ ಮಾಡಿದವನು ಆದಿಂದಲೂ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಿಂದ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂಬುದಾಗಿ ಹೇಳಿದ್ದನು. ಹಲ್ಲೆಲೂಯಾ. ಸಮಯದಲ್ಲಿ ಕೂಡ ವಿಶೇಷವಾಗಿ ಯೇಸು ಕ್ರಿಸ್ತನು ಈ ಭೂಲೋಕವನ್ನು ಉಂಟು ಮಾಡಿದ ಮೇಲೆ, ಎಲ್ಲವನ್ನು ಉಂಟು ಮಾಡಿದ ಮೇಲೆ ದೇವರು ಮನುಷ್ಯರನ್ನ, ಆದಾಮನನ್ನ ಅವಳನ್ನು ಉಂಟು ಮಾಡಿ ಅವರಿಬ್ಬರನ್ನು ಗಂಡ ಹೆಂಡತಿಯಾಗಿ ಅವರನ್ನು ನೇಮಕ ಮಾಡಿ, ಅಲ್ಲಿ ವಾಕ್ಯ ಹೇಳುತ್ತದೆ ಅವರು ಇನ್ನೂ ಇಬ್ಬರಲ್ಲ ಒಬ್ಬರೇ ಆಗಿರುವರು ಎಂಬುದಾಗಿ. ಆದ್ದರಿಂದ ಈ ದಿನ ಕಾಲಗಳಲ್ಲಿ ನಾನು ಕುಟುಂಬದ ವಿಷಯವಾಗಿ ಕೆಲವೊಂದು ಕಾರ್ಯಗಳನ್ನು ಹೇಳೋದಕ್ಕೆ ಇಷ್ಟಪಡುತ್ತೇವೆ. ಅದರಿಂದ ಈ ಲೋಕದ ಸಮಾಜದಲ್ಲಿ ನೋಡಬೇಕಂದ್ರೆ ಆ ಕುಟುಂಬದ ವಿವರವಾದಂಥ ಅರಿವು, ಆ ಜ್ಞಾನವಿಲ್ಲದೆ ಮದುವೆ ವಿಷಯದಲ್ಲಿ ಅನೇಕ ಗಲಿಬಿಲಿಗಳು. ಆದರೆ ದೇವರಾದ ಕರ್ತನು ವಾಕ್ಯ ಹೇಳ್ತಿದೆ, ದೇವರು ಗಂಡು ಹೆಣ್ಣನ್ನು ನಿರ್ಮಿಸಿ ಅವರನ್ನು ಆಶೀರ್ವದಿಸಿದರು ಎಂಬುದಾಗಿ. ಆದ್ದರಿಂದ ಗಂಡ ಹೆಂಡತಿಯಾರದಂಥ ನೀವು ಇಬ್ಬರ ಅಲ್ಲ, ನೀವು ಒಬ್ಬರೇ ಆಗಿರುತ್ತೀರಿ. ಆದ್ದರಿಂದ ನಿಮ್ಮ ಯೋಚನೆಗಳು, ನಿಮ್ಮ ಭಾವನೆಗಳು, ನಿಮ್ಮ ಕುಟುಂಬದ ಕಾರ್ಯಗಳು ಎಲ್ಲವೂ ಒಂದಾಗಿರುವಂಥದ್ದಾಗಿದೆ. ಆದ್ದರಿಂದ ಗಂಡ ಹೆಂಡತಿ ಬಹಳ ಮುಖ್ಯವಾದದ್ದು, ಅದು ದೇವರ ದೃಷ್ಟಿಯಲ್ಲಿ ಬಹಳ ಬೆಲೆ ಉಳ್ಳದು, ಅದು ಮಾನ್ಯವಾಗಿರುವಂಥದ್ದಾಗಿದೆ. ಆದ್ದರಿಂದ ಗಂಡ ಹೆಂಡತಿಯಾದಂಥ ನೀವು ಯಾವಾಗಲೂ ಆಶೀರ್ವದಿಸಲ್ಪಟ್ಟಿರೋದ್ರಿಂದ ನಿಮ್ಮ ಕುಟುಂಬ ಜೀವಿತ ಆಶೀರ್ವದಿಸಲ್ಪಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.